ಬಂಡೆ ಅಂತ ಕರಿತೀರಿ. ಈ ಬಂಡೆನ ಚಪ್ಪಡಿಯಾರು ಮಾಡ್ಕೊಳ್ಳಿ, ಗರಡಗಂಬಾರು ಮಾಡ್ಕೊಳ್ಳಿ, ಕೋಲಾರು ಮಾಡ್ಕೊಳ್ಳಿ, ಜಲ್ಲಿಯಾರು ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಈ ಬಂಡೆ ಮೇಲೆ, ಈ ಚಪ್ಪಡಿ ಮೇಲೆ ನಡ್ಕೊಂಡು ಹೋಗಿ ವಿಧಾನಸೌಧ ಮುಟ್ಟಬೇಕು ಅಂತೇಳಿ ಅವತ್ತು ಪ್ರತಿಜ್ಞೆಯನ್ನು ಮಾಡಿದೆ. ಕಳೆದ 3 ವರ್ಷದಿಂದ ನಿಮ್ಗೆ ಎಲ್ಲ ಕಾರ್ಯಕರ್ತರು ವಿಧಾನಸೌಧದಲ್ಲಿ ಆ ಬಂಡೆ ಮೇಲೆ ನಡಿಲಿಕ್ಕೆ Plata o plomo. Plata o plomo. ಹೆಸರು ನಿಮ್ಮ ಮೊಬೈಲ್ನಲ್ಲಿ ಏನಂತ ಸೇವ್ ಆಗಿದೆ ಸರ್? ತಂದೆಯವ್ರದ್ದು ಮೊಬೈಲೇ ಇಲ್ಲ, ಅವ್ರ ಮೊಬೈಲೇ ಉಪಯೋಗಿಸೋದೇ ಇಲ್ಲ. ಉಪಯೋಗಿಸಲ್ಲ. ಮತ್ತು ಅವ್ರ ಜೊತೆ ಕಾಲ್ ಮಾಡ್ಕೊಂಡು ಆಪ್ತ ಸಹಾಯಕರಿಗೆ ಅವ್ರಿಗೆ ಯಾರಿಗಾದ್ರೂ ಜೊತೆಗಿರೋ PAಗಳಿಗೂ ಅಥವಾ ಬೇರೆ ಅಧಿಕಾರಿಗೂ ಫೋನ್ ಮಾಡಬೇಕು. ಯಾಕೆ ಅವ್ರಿಗೆ ಆಸಕ್ತಿ ಬರಲಿಲ್ಲ ಸರ್? ಮೊದಲಿಂದನೂ ಅವರು ಫೋನು ಇಟ್ಕೊಳ್ತಾ ಇರಲಿಲ್ಲ. ಅಂದರೆ ಮೊಬೈಲ್ ಬಂದಾಗ ಹೊಸ ಟೆಕ್ನಾಲಜಿ, ಅವರು ಅಷ್ಟೊಂದು ಟೆಕ್ನಾಲಜಿನ ಅಪ್ಡೇಟ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಅವ್ರದ್ದು ಯಾವಾಗಲೂ ಓಲ್ಡ್ ಸ್ಕೂಲ್ ಪಾಲಿಟಿಕ್ಸ್, ಸೊ ಹಾಗಾಗಿ ಅದ್ರ ಬಗ್ಗೆ ಅವ್ರು ಹೆಚ್ಚು ಅರಿವು ಬರಲೇ ಇಲ್ಲ. ಮೊಬೈಲ್ ಅವ್ರು ಬಳಕೆ ಮಾಡೋದು, ಹಾಗಾಗಿ ಮೊಬೈಲು ಬಳಕೆ ಮಾಡೋದಿಲ್ಲ. ಟಿವಿನಲ್ಲೂ ಕೂಡ ಅವರು ಟಿವಿನ ಕೇಬಲ್ ಹೇಗೆ ಹಾಕೋಬೇಕು, ಅಥವಾ ಈಗ ಹೊಸದಾಗಿ ನೀವು ವೈಫೈ ಬಂದಿದೆ, ಇಂಟರ್ನೆಟ್ ಇರುತ್ತೆ, ಅದ್ರೊಳಗೆ ಬೇರೆ ಬೇರೆ ಚಾನೆಲ್ಗಳು ಹೇಗೆ ಹಾಕಬೇಕು, ಅದೆಲ್ಲ ಅವ್ರು ಏನೂ ನೋಡೋದಿಲ್ಲ. ಅವ್ರಿಗೆ ಬೇಕಾಗಿದ್ದನ್ನು ಯಾರ್ಯಾರು ಕೇಳ್ತಾರೆ ಅವ್ರು ಅದನ್ನು ಹಾಕೊಡ್ತಾರೆ. ಸಿದ್ದರಾಮಯ್ಯ ಅವರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರ ಬಾಲ್ಯ ಒಬ್ಬ ಮಗನಾಗಿ ಹೆಂಗಿತ್ತು ಸರ್? ಬಾಲ್ಯವಾಗಿ ಸ್ವಲ್ಪ ತಂದೆಯಾಗರು ಡಿಸ್ಟೆಂಟ್ ಆಗೇ ಇದ್ರು. ಯಾಕೆಂತಂದರೆ ಅವ್ರು ಬಹಳ ಬಿಸಿ ಇರ್ತಿದ್ರು. ಸೊ ಕುಟುಂಬಕ್ಕೆ ಅವ್ರು ಕೊಡ್ತಿದ್ದಂಥ ಸಮಯ ಬಹಳ ಕಮ್ಮಿ. ಸೊ ನಾ ಅವ್ರ ಬಗ್ಗೆ ಅಷ್ಟೊಂದು ಮಗನಾಗಿ ತಿಳ್ಕೊಳಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದು ರಾಜಕೀಯಕ್ಕೆ ಬಂದ ಮೇಲೆ ನಾನು ಅವ್ರ ಜೊತೆ ಹೆಚ್ಚು ಸಮಯ ಕಳೆಯೋಕ್ಕೆ ಸಾಧ್ಯ ಆಯಿತು. ಮತ್ತು ಅವ್ರನ್ನ ಹೆಚ್ಚು ಹತ್ತಿರದಿಂದ ನೋಡೋದಕ್ಕೆ ಸಾಧ್ಯ ಆಯಿತು. ಯಾಕೆಂತಂದರೆ ಅವರು ತಂದೆ ಆಗಿದ್ದಾಗ ಬರೀ ಅವರ ಒಂದು ಮುಖಾನ ಮಾತ್ರ ನೋಡ್ತಿದ್ದೆ, ಅವ್ರ ವ್ಯಕ್ತಿತ್ವದ ಒಂದು ಆಯಾಮನ ಮಾತ್ರ ನೋಡ್ತಾ ಇದ್ದೆ. ಬಟ್ ರಾಜಕೀಯಕ್ಕೆ ಬಂದ ಮೇಲೆ ಅವ್ರನ್ನ ಎಲ್ಲ ಆಯಾಮಗಳಲ್ಲೂ ಅವ್ರ ವ್ಯಕ್ತಿತ್ವ ನೋಡೋದಕ್ಕೆ ಸಾಧ್ಯ ಆಯಿತು. ಸೊ ಹಾಗೆ ಹೆಚ್ಚಾಗಿ ನನಗೆ ರಾಜಕೀಯಕ್ಕೆ ಬಂದ ಮೇಲೆ ಅವರು ಹೇಗೆ ಅನ್ನೋದು ಗೊತ್ತಾಯಿತು. ಎಲ್ಲ ಮಕ್ಕಳಿಗೂ ಅಪ್ಪಂದ್ರು ಗದರೋ ರೀತಿ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ನೆನಪಿದೆಯಾ ಅಪ್ಪ ಗದರಿದ್ದು? ತಂದೆಯವ್ರು ನನಗೂ ಗದರಿತಿರಲಿಲ್ಲ, ನಮ್ಮ ಅಣ್ಣನಿಗೂ ಕೂಡ ಹೆಚ್ಚು ಗದರಿಲ್ಲ. ಮುಂದೊಂದು ಸರಿ ನಮ್ಮ ಅಣ್ಣನ ಗದರಿಸಿದ್ರು, ಯಾಕೆಂದರೆ ಆತ ಭಾಳ ತುಂಟ ಇದ್ದ. ಅದು ಬಿಟ್ಟರೆ ಅವ್ರು ಯಾವತ್ತೂ ಕೂಡ ನಮಗೆ ಗದರಿಸ್ತಿರಲಿಲ್ಲ. ಯಾಕೆಂದರೆ ಸಮಯ ಕಳೀತಿದ್ದೆ ಸ್ವಲ್ಪ. ಸೊ ಸ್ವಲ್ಪ ಸಮಯ ಕೊಟ್ಟಾಗ ನಮ್ಮನ್ನ ಪ್ರೀತಿಯಿಂದನೇ ಮಾತಾಡಿಸ್ತಾ ಇದ್ರು. ಸೊ ಏನು ನಡೀತಿದೆ, ಶಾಲೆಯಲ್ಲಿ ಹೇಗೆ ನಡೀತಿದೆ, ಹೇಗೆ ಓದ್ತಾ ಇದ್ದೀವಿ, ಇದ್ರ ಬಗ್ಗೆ ವಿಚಾರಣೆ ಮಾಡ್ತಾಯಿದ್ರು. ಮತ್ತು ಅವಾಗ ಸ್ವಲ್ಪ ವೆಕೇಶನ್ಸ್ ಇದ್ದಾಗ ಹೊರಗಡೆ ಕರ್ಕೊಂಡು ಹೋಗೋದು, ತುಂಬ ಸಣ್ಣವರಿದ್ದಾಗ ಆ ಕೆಲಸ ಮಾಡ್ತಿದ್ರು. ಸೊ ಅದ್ರ ಬಗ್ಗೆ ಮಾತನಾಡ್ತಾ ಇದ್ರು ಅಷ್ಟೇ. ಓಕೆ. ಅಮ್ಮನ ಕೈಲಿ ಏಟ್ ತಿಂದಿದ್ದೇನಾದ್ರೂ ನೆನಪಿದೆಯಾ ಸರ್? ಅಮ್ಮನ ಕೈಲಿ ಏಟ್ ನೆನಪಿದೆ. ಇಬ್ರು ಏಟ್ ತಿಂದಿದ್ದೀರಿ? ಆಫ್ ಕೋರ್ಸ್. ನಾನು ಎಂದೂ ಸಹ ಜನವಿರೋಧಿ ನೀತಿ ಮಾಡ್ತಕ್ಕಂಥದ್ದಕ್ಕೆ ನನ್ನ ಸರ್ಕಾರದಲ್ಲಿ ನಾನು ಆಸ್ಪದ ಕೊಟ್ಟಿಲ್ಲ. ಪ್ರಿಲಿಮಿನರಿ ನೋಟಿಫಿಕೇಶನ್ 25ರಲ್ಲಿ ಮಾಡಿದ್ದು ಇದೇ ಶಿವಕುಮಾರ್ ಅವರ ಘನ ಅಧ್ಯಕ್ಷತೆಯಲ್ಲಿ. ಅಲ್ಲಿವರೆಗೆ ಯಾವುದೇ ರೀತಿಯ ರೈತರ ಭೂಮಿಯನ್ನ ಪಡೆಯತಕ್ಕಂತ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿಲ್ಲ. 2025 ಇಸ್ವಿವರೆಗೆ 20 ವರ್ಷದಿಂದ ನಡೀತಾ ಇದೆ. ಇದು ಏನಿದೆ, ಪ್ರಾಜೆಕ್ಟ್ ಕೈ ಬಿಟ್ರೆ ಮುಗಿದೋಯ್ತು. ಸುಮ್ಮನೆ ಅದು ಮಾಡ್ತೀವಿ ಇದು ಮಾಡ್ತೀವಿ. ಬೆಂಗಳೂರು ನಗರನೇ ನಿಮ್ ಯೋಗ್ಯತೆ ಸರಿಪಡಿಸ್ಕೊಳಕ್ಕಾಗಿಲ್ಲ ಇನ್ನು. ಮೊದಲು ಬೆಂಗಳೂರು ನಗರ ಸರಿ ಮಾಡ್ಕೊಳ್ಳಿ. ಸಿಂಗ್ಪುರ ಮಾಡ್ತೀವಿ ಅಂತ ಹೇಳಿ ಇವತ್ತು ಹಲವಾರು ಪ್ರದೇಶದಲ್ಲಿ ಒಂದು ಗಂಟೆ ಮಳೆ ಆಯ್ತು ಅಂದ್ರೆ ಒಂದೊಂದು ಮಂಡಿ ಉದ್ದ ನೀರು. ಮಳೆಗಾಲ ಶುರುವಾಯ್ತು ಅಂದ್ರೆ ಅದು ಯಾವ ಸಾಯಿಲೆ ಹೇಳ್ಬಿಟ್ಟು ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಹೋಟ್ಲಿಗೆ ಹೋಗಿರ್ತಾರ ಒಂದೊಂದು ತಿಂಗಳು. ಇದು ನೀವು ಮಾಡಿರೋ ಅಭಿವೃದ್ಧಿ. ನೀವು ಅರಿತಿರೋದು ಇದೆಯಾ? ಅರಿಯ ಕೊಟ್ಟಿರೋದು ರೈತರನ್ನೆಲ್ಲ ತೆಂಗಿನ ಗಿಡ, ಅಡಿಕೆ ಗಿಡ ಕಣ್ಣಿಗೆ ಕಾಣ್ತಾ ಇಲ್ವಾ ನಿಮಗೆ? ಬೆಂಗಳೂರು ನಗರ ಸರಿ ಮಾಡಿದೆ, ಅದೆಲ್ಲ ಅಲ್ಲೆಲ್ಲ ಹೋಗಿ ಟೌನ್ಶಿಪ್ಗಳು ಮಾಡಿ ಈಗೇನಪ್ಪ ಮಾಡ್ತೀರಿ? ರೆಡ್ ಝೋನ್ ಯಾಕೆ ತೆಗಿಲಿಲ್ಲ ಕುಮಾರಸ್ವಾಮಿ? ನನ್ನೇನೋ ಹೇಳೋರೆ. ನಾನೇನಾದ್ರು ತೆಗೆದು ಬಿಟ್ರೆ ನಾನು ಡಿನೋಟಿಫಿಕೇಶನ್ ಮಾಡಿ ನಾನು ಜೈಲು ಹೋಗಲ್ಲ. ಯಾರೋ ಸತ್ತಿರ್ತಕ್ಕಂಥ ಪ್ರಾಪರ್ಟಿನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಸತ್ತಿರೋ ಹೆಬ್ಬೆಟ್ನ ತೋರಿಸ್ಕೊಂಡು ಡಿನೋಟಿಫಿಕೇಶನ್ ಮಾಡಿಸ್ಕೊತಾರಲ್ಲ, ಅವ್ರು ಜೈಲಿಗೆ ಹೋಗ್ತಾರೆ. ಬಹುಶಃ ಅದು ಭಯ ಆಗಿರ್ಬೇಕು ಅವ್ರಿಗೆ. ಇಲ್ಲಿ ಸಸಿ ನೆಡೋ ಕಾರ್ಯಕ್ರಮ ಬೆಂಗಳೂರಿನಲ್ಲಿ 15 ಲಕ್ಷ ಸಸಿ ನೆಡ್ತಾರಂತೆ. ಆ ಸಸಿ ನೆಡೋದ್ರಲ್ಲೂ ಎಷ್ಟು ದುಡಿತಾರೋ ಗೊತ್ತಿಲ್ಲ. ನಾನು ಮೊನ್ನೆ ಯಾರೋ ಹೇಳ್ತಿದ್ರು, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ 5% ಗೌರ್ಮೆಂಟ್ ಸೀಟ್ ಅಂತೆ, ಇನ್ನು 95% ಮ್ಯಾನೇಜ್ಮೆಂಟ್ ಸೀಟ್ ಅಂತೆ. ನಾನು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜಲ್ಲಿ ನೋಡುವೆ ಮ್ಯಾನೇಜ್ಮೆಂಟ್ ಸೀಟು, ಗೌರ್ಮೆಂಟ್ ಸೀಟು ಅಂತ ಕೊಡ್ತಾರೆ. ಕ್ಯಾಬಿನೆಟ್ ನಲ್ಲಿ ಸೇರೋಕ್ಕೂ
ಅದೆಂತದು ಗೌರ್ಮೆಂಟ್ ಸೀಟು ಮ್ಯಾನೇಜ್ಮೆಂಟ್ ಸೀಟ್ ಮಾಡ್ಕೊಂಡವ್ರಂತಲ್ಲ, ಎಲ್ಲಿ ಕಳ್ಸಕ್ಕೆ ಅದು ಮ್ಯಾನೇಜ್ಮೆಂಟ್ ಸೀಟಿಂದು ಡೊನೇಷನ್? ಇವತ್ತು ರೈತರ, ಕಾರ್ಮಿಕರ, ಯುವ ಪೀಳಿಗೆಗೆ ಮತ್ತು ವಿವಿಧ ರೀತಿಯಲ್ಲಿ ನಿಮ್ಮ ಕಾರ್ಯಕರ್ತರ ಒಬ್ಬ ಮನೆಯ ಮಗನಾಗಿ ಇವತ್ತು BK ಹರಿಪ್ರಸಾದ್ ಒಬ್ಬ ಹಿರಿಯ ಕಾರ್ಯಕರ್ತರಿಗೆ ನನ್ನ ಅಧಿಕಾರವನ್ನ ಹಸ್ತಾಂತರವನ್ನು ನಾನು ಮಾಡಿದ್ದೇನೆ. ಇವತ್ತು ಇಡೀ ದೇಶವನ್ನ ಸಂಘಟನೆ ಮಾಡಿದಂತ ಒಬ್ಬ ನಾಯಕರಿಗೆ ಹಸ್ತಾಂತರ ಮಾಡಿದ್ದು ನನಗೂ ಕೂಡ ಒಂದು ದೊಡ್ಡ ಸಮಾಧಾನ ಇವತ್ತು ತಂದಿದೆ. ಎಂತ ಸಂದರ್ಭ, ಎಂತ ಸುವರ್ಣ ಅವಕಾಶ, ಎಂತ ವಿಚಾರಕ್ಕೆ ತಾವು ಸಾಕ್ಷಿಯಾಗಿದ್ದೀರಿ. ಆದ್ರಿಂದ ಹರಿಪ್ರಸಾದ್ ಅವರು ಕೂಡ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇಡೀ ಸರ್ಕಾರ ನಿಮ್ಮ ಜೊತೆಗೆ ಇರ್ತದೆ, ಇಡೀ ಪಕ್ಷ ನಿಮ್ಮ ಜೊತೆಗೆ ಇರ್ತದೆ. ನಾನು ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ನಿಮ್ಮ ಜೊತೆ ಕೈ ಜೋಡಿಸಿ ಈ ಪಕ್ಷವನ್ನು ಮತ್ತೆ 2028ರಲ್ಲಿ ಅಧಿಕಾರಕ್ಕೆ ತಂದು 2029ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಾಹುಲ್ ಗಾಂಧಿ ಅವರನ್ನ ಮಾಡಲಿಕ್ಕೆ ನಾವೆಲ್ಲ ಸಂಕಲ್ಪವನ್ನ ಇವತ್ತು ನಾವು ಮಾಡಬೇಕು. ಆ ಕೆಲಸವನ್ನು ಮಾಡೋಣ. ಬರ್ತಾರ ಬರ್ರಿ ಅಂತ ಬರ್ತಿದ್ದೆ ಈ ಸದಿಮಾನ ಲಕ್ಷ ಸಾಕ್ತೀನಿ. ಬರ್ತೀನಿ ಅಮ್ಮಯ್ಯ. ಆತ್ಮಹತ್ಯೆ ಮಾಡಿಕೊಳ್ಳೋ ಸಂದರ್ಭದಲ್ಲಿ ನೇರವಾಗಿ BJP ಸಚಿವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರ ಮೇಲೆ ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ. ಇಷ್ಟೆಲ್ಲ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಲಕ್ಷಾಂತರ ಜನ ಪದೇ ಪದೇ ಪರೀಕ್ಷೆ ಬರೀಲಿಕ್ಕೆ ಕಾರಣಕರ್ತರು ಯಾರು ಅಂಥೇಳಿ ಈ ಒಂದು ಸಂಸದರು ಏನು ಹಬ್ಬಿಸ್ತಾ ಇದ್ದಾರೆ, ಸುಳ್ಳು ಹಬ್ಬಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳಬೇಕಾಗುತ್ತೆ. ಈಗ ಮೈಸೂರಲ್ಲಿ 1847 ವಿದ್ಯಾರ್ಥಿಗಳು ಆಗಿದ್ದಾರೆ. ಅಲ್ಲಿ ಯಾವ ಕಾರ್ಯಕ್ರಮ ಇತ್ತು? ಯಾದಗಿರಿಯಲ್ಲಿ 286 ಅಭ್ಯರ್ಥಿಗಳು ಹಾಜರಿಯಾಗಿದ್ದಾರೆ. ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಆಗಿದೆ. ಅಲ್ಲಿ ಯಾವ್ಯಾವ ಕಾರ್ಯಕ್ರಮ ಇರಲಿಲ್ಲ. ಇಲ್ಲಿ ರಾಜ್ಯದ ಹಲವೆಡೆ ಪರಿಸ್ಥಿತಿ. ಹಾಗಾದರೆ ಎಲ್ಲ ಜಿಲ್ಲೆಗಳಲ್ಲೂ ಕಾರ್ಯಕ್ರಮ ನಡೀತಾ ಈ ಒಂದು ನೀಟ್ ಪರೀಕ್ಷೆಯಲ್ಲಿ ತೊಂದರೆ ಆಗಿದೆ ಅನ್ನೋದಕ್ಕೆ. ಅದಲ್ಲದೆ ಕೆಲವು ಮಕ್ಕಳು TV ನಲ್ಲಿ ಬಂದು ಹೇಳಿದ್ರು ನಮಗೆ ತೊಂದರೆ ಆಗಿದೆ ಅಂತ ಗೈರ್ಹಾಜರಾದ ಮಾತ್ರ ಅವರೆಲ್ಲರೂ ಸಹ ತಾವೇ ಮಾಧ್ಯಮದಲ್ಲಿ ಕೆಲವು ಮಾಧ್ಯಮದವರು ಇಂಟರ್ವ್ಯೂ ಮಾಡಿದ್ದಾರೆ. ಅದರಲ್ಲಿ ನಾವು ಪರೀಕ್ಷೆ ಬಂದಿದ್ದೀವಿ ಅಂತಲೂ ಸಹ ಹೇಳಿದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿಯು ಅವರು ಸುಳ್ಳಿನ ಫ್ಯಾಕ್ಟ್ರಿ ಇಟ್ಕೊಂಡಿರ್ತಕ್ಕಂಥವ್ರು ತಪ್ಪು ದಾರಿಗೆ ಎಳೆಯೋದು ಬೇಡ. ಅವರ ತಪ್ಪನ್ನು ಮರೆಮಾಚಲಿಕ್ಕೋಸ್ಕರ ಯಾವುದೋ ಒಂದು ಕುಂಟು ನೆಪ ಹೇಳಿ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕುರಿಸೋದು ಬೇಕಾಗಿಲ್ಲ. ಯಾವುದೇ ಒಂದು ಪರೀಕ್ಷೆ ತೆಗೆದುಕೊಳ್ಳದೆ ಒಂದು ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡಿರ್ತಕ್ಕಂಥ ಪ್ರಧಾನಮಂತ್ರಿಗಳು, ಪರೀಕ್ಷಾ ಪೇ ಚರ್ಚಾ ಅಂತ ಮಾಡೋ ಈ ಪ್ರಧಾನಮಂತ್ರಿಗಳು ಈ ಸೋರಿಕೆ ಬಗ್ಗೆ ಇನ್ನೂ ಸಂವಿಧಾನದ ಅರಿವಿಲ್ಲದೆ ಇರೋಂಥ ಒಬ್ಬ ಗೃಹ ಮಂತ್ರಿಯನ್ನು ಕರ್ನಾಟಕ ರಾಜ್ಯದವ್ರು ನಾವು ಪಡೆದಿದ್ದೇವೆ. ರಸ್ತೆಯಲ್ಲಿ ಹೋಗುವಂಥ ಯಾವುದೋ ಒಬ್ಬ ರಾಜಕಾರಣಿ ಮಾತಾಡ್ದಂಗೆ ಮಾತಾಡ್ತಾ ಇದ್ದಾರೆ. ಒಬ್ಬ ಗೃಹ ಮಂತ್ರಿ
ನಾನು ಪತ್ರ ಬರೆದಿದ್ದೇನೆ. RSSನ ಮೋಹನ್ ಭಾಗವತರೇ ಉತ್ತರ ಕೊಡಲಿ. ಇಷ್ಟು ಕೆಳಮಟ್ಟಕ್ಕೆ ಯಾಕೆ ಇಳಿದ್ರು ಅಂತ. ಈ ದೇಶದಲ್ಲಿ ಕಾನೂನಿದೆ. ಕಾನೂನು ಪ್ರಕಾರ ಯಾವುದೇ ಸಂಸ್ಥೆ ರಿಜಿಸ್ಟರ್ ಮಾಡಬೇಕು ಮಾಡಬಾರ್ದು ಆ ಸಂಸ್ಥೆಗೆ ರೆಸ್ಪಾನ್ಸಿಬಲ್ ನಾಯಕಿ ಕಲ್ಯಾಣ ಕರ್ನಾಟಕ ವಿಭಾಗ ಜನರೆಡ್ಡಿ. ಜನಾರ್ದನ ರೆಡ್ಡಿ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಇದು ಅರುಣಾ ಜನಾರ್ದನ ರೆಡ್ಡಿ ಅವರ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಜನಮೆಚ್ಚಿನ ಮಹಿಳಾ ನಾಯಕಿಯಾಗಿ ಹೊರಹೊಮ್ಮಿದ್ದಾರೆ ನಗರ ಚಪ್ಪಾಳಿಯ ವಕೀಲ ಶ್ರೀಮತಿ ಅರುಣಾ ಜನಾರ್ದನ ರೆಡ್ಡಿ ಅವರಿಗೆ ಪ್ರೀತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಕರ್ನಾಟಕ ಟಿವಿ 2025ರ ಪ್ರಶಸ್ತಿ ವಿಜೇತರು ಶ್ರೀಮತಿ ಅರುಣಾ ಜನಾರ್ದನ ರೆಡ್ಡಿ ಅವರಿಗೆ ಶುಭಾಶಯ. ಕರ್ನಾಟಕ ಟಿವಿ ಕಡೆಯಿಂದ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಜನಮೆಚ್ಚಿದ ಪಕ್ಷದ ಕಾರ್ಯಕರ್ತರಿಗೂ ಎಲ್ಲ ಜನಾರ್ದನ್ ರೆಡ್ಡಿ ಅವರ ಅಭಿಮಾನಿಗಳಿಗೂ ಮುಖ್ಯವಾಗಿ ನನ್ನ ಪತಿ ಜನಾರ್ದನ್ ರೆಡ್ಡಿ ಅವರಿಗೂ ಈ ಕರ್ನಾಟಕ ಟಿವಿ ಅವರಿಗೂ ಶಿವಕುಮಾರ್ ಅವರು ಫೋನ್ ಮಾಡಿ ಹೇಳಿದರು, ಮೇಡಮ್ ತಾವು ತಪ್ಪದೇ ಬರಬೇಕು, ನಿಮಗೆ ಅವಾರ್ಡ್ ಬಂದಿದೆ ಅಂತ. ಭಾಳ ಸಂತೋಷ ಆಗಿದೆ. ಶಿವಕುಮಾರ್ ಅವರು ಇನ್ನೂ ಬೆಳಿಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಕರ್ನಾಟಕ ಟಿವಿ ಬೆಳೀತಾ ಇದೆ. ಅವ್ರಿಗೂ ಶುಭಾಶಯಗಳನ್ನು ಕೋರುತ್ತಾ ಈ ಅವಾರ್ಡ್ಗಳನ್ನು ತಗೊಂಡಿರುವ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಿತ್ತೂರು